ಕೋಟಿ ದರೋಡೆ ಪ್ರಕರಣ ಬಂಧಿತ ನಾಲ್ವರಿಗೆ ವಿದ್ಯಾರಣ್ಯಪುರ ಪೊಲೀಸರಿಂದ ಡ್ರಿಲ್ ಶುರುವಾಗ್ಬಿಟ್ಟಿದೆ. ಬಂಧಿತರಿಂದ 15 ಲಕ್ಷ ಹಣ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ದರೋಡೆಯ ಸಂಬಂಧ ಇನ್ನು ಕೆಲವರ ಬಂಧನಕ್ಕೆ ಕಾಕಿ ಬಲ ಬೀಸಿದೆ. 2 ಕೋಟಿ ದರೋಡೆ ಹಿಂದೆ ದೊಡ್ಡ ಜಾಲದ ಕೈವಾಡದ ಶಂಕೆ ವ್ಯಕ್ತಪಡಿಸಲಾಗಿದೆ. ತನಿಖೆ ವೇಳೆ ಆರೋಪಿಗಳಿಂದ ಟ್ರೇಡಿಂಗ್ ನಲ್ಲಿ ಹಣ ಹೂಡಿಕೆ ಮಾಡ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದಿರೋದು. ಹೀಗಾಗಿ 2 ವಿಶೇಷ ತಂಡವನ್ನ ರಚನೆ ಮಾಡಿಕೊಂಡು ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸರಿಂದ ಶೋಧ ಕಾರ್ಯ ಮುಂದುವರಿತಾ ಇದ್ದು ಹರ್ಷನ ಬಳಿ ಇದ್ದಂತೆ 2 ಕೋಟಿ ಹಣದ ಹಿನ್ನೆಲೆ ಬಗ್ಗೆ ತನಿಖೆ ಆಗ್ತಿದೆ. 2 ಕೋಟಿ ಅಲ್ವಾ, 2 ಕೋಟಿ ಎಲ್ಲಿಂದ ಬಂತು, ಹೇಗೆ, ಏನು, ಅದ್ರದ್ದು ಮೂಲ ಏನು, ಅದೆಲ್ಲದಕ್ಕೂ ಡಾಕ್ಯುಮೆಂಟ್ಸ್ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ಅದೆಲ್ಲದ್ರ ಬಗ್ಗೆ ತನಿಖೆ ಆಗಬೇಕು. ಸಂಪೂರ್ಣ ಗೊಂದಲ ಮೂಡಿಸ್ತಾ ಇದೆ ಈ 2 ಕೋಟಿ ದರೋಡೆ ಪ್ರಕರಣ. ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಯಾವುದೋ ಬಿಸ್ನೆಸ್ ಮಾಡಬೇಕು ಅಂತ ಸ್ನೇಹಿತರ ಬಳಿ ಹಣವನ್ನು ಪಡ್ಕೊಂಡಿದೆ ಅಂತ ಹೇಳ್ತಾ ಇದ್ರು. ಸೊ ಅದನ್ನು ಹೊಂಚಾಕಿ ದರೋಡೆ ಮಾಡಲಾಗಿತ್ತು. ಸೊ ಈ ಪ್ರಕರಣದಲ್ಲಿ ಒಂದಷ್ಟು ಗೊಂದಲ ಅನ್ನೋದಿದೆ, ಕನ್ಫ್ಯೂಷನ್ಸ್ ಇದೆ. ಈಗ 2 ಕೋಟಿ ಹಣ ಅಂತಂದ್ರೆ ಸೊ ಅದಕ್ಕೆ ದಾಖಲೆಗಳು ಬೇಕಾಗತ್ತೆ. ಯಾರಿಗೆ ಕೊಟ್ಟರು, ಎಷ್ಟು ನೋಟ್ ಇತ್ತು, ಎಲ್ಲಿಂದ ತಗೊಬಂದ್ರು, ಇದನ್ನು ಯಾರು ಫಾಲೋ ಮಾಡಿದ್ರು, ಇದೆಲ್ಲದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಾಗತ್ತೆ. ಪೊಲೀಸರಿಗೆ ಮೊದಲ ಹಂತದಲ್ಲೇ, ಪ್ರಾಥಮಿಕ ಹಂತದಲ್ಲೇ ಇಲ್ಲಿ ಏನೋ ಸಿನಿಮೆಯ ರೀತಿಯಲ್ಲಿ ಸ್ಕ್ರಿಪ್ಟೆಡ್ ಆಗಿ ಏನೋ ನಡೆದಿದೆ ಅನ್ನೋದು ಅನುಮಾನ ಬರ್ತಾ ಇತ್ತು. ಆ ಕಾರಣಕ್ಕಾಗಿ ತನಿಖೆಯನ್ನು ಚುರುಕುಪಡಿಸಿದ್ದಾರೆ. ಇದೀಗ ತನಿಖೆಯನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಒಂದು ಬಲವಾದ ಅನುಮಾನ ಅವ್ರಿಗೆ ಹುಡ್ಕೊಳ್ತಾ ಇರೋದು ಏನು ಅಂತಂದ್ರೆ, ಈ ಟ್ರೇಡಿಂಗ್ನಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಇದ್ರು ಅನ್ನೋದೊಂದು ಅನುಮಾನ. ಹಾಗೇನಾದ್ರೂ ಟ್ರೇಡಿಂಗ್ನಲ್ಲಿ ಹಣ ಹೂಡಿಕೆ ಮಾಡ್ತಿದ್ರು ಅಂತಂದ್ರೆ ಅದು ಒಬ್ಬರಿಂದ ಇಬ್ಬರಿಂದ ಸಾಧ್ಯ ಆಗೋದಿಲ್ಲ. ಅವ್ರ ಜೊತೆಗೆ ಒಂದು ದೊಡ್ಡ ಜಾಲವೇ ಇರುತ್ತೆ ಅಥವಾ ಒಂದು ಗುಂಪೇ ಇರುತ್ತೆ, ಅದು ಆಕ್ಟಿವ್ ಆಗಿರುತ್ತೆ ಅಂತ. ಹಾಗಿದ್ರೆ ಆ ಜಾಲ ಯಾವುದು, ಎಷ್ಟು ಜನ ಇದ್ದಾರೆ ಇದರಲ್ಲಿ, ಯಾವಾಗಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ಪ್ರತ್ಯೇಕವಾಗಿ 2 ವಿಶೇಷ ತಂಡವನ್ನು ಇಲ್ಲಿ ರಚನೆ ಮಾಡ್ಕೊಂಡಿದ್ದಾರೆ. ಆ 2 ವಿಶೇಷವಾದ ತಂಡದಿಂದ ಇದೀಗ ಶೋಧ ಕಾರ್ಯವನ್ನು ಮುಂದುವರಿಸಲಾಗ್ತಾ ಇದೆ. ಪ್ರಮುಖವಾಗಿ ಈ ಹರ್ಷನ್ ಬಳಿ 2 ಕೋಟಿ ಹಣ ಹೆಂಗೆ ಬಂತು ಅನ್ನೋದು ತನಿಖೆ ಆಗಬೇಕಾಗತ್ತೆ ಮೊದಲನೇದಾಗಿ. ಸೊ ಆದರೆ ಹಿನ್ನೆಲೆಗೇನು, ಡಾಕ್ಯುಮೆಂಟ್ಸ್ ಇದೆಯೋ ಇಲ್ವೋ, ವೈಟೋ ಬ್ಲ್ಯಾಕೋ ಎಲ್ಲವನ್ನು ಕೂಡ ತನಿಖೆ ಮಾಡಬೇಕಾಗತ್ತೆ ಪೊಲೀಸರು. ಇದೀಗ ತನಿಖೆ ಮಾಡೋದ್ರ ಜೊತೆಗೆ ಒಂದಷ್ಟು ಗೊಂದಲ ಪೊಲೀಸರಿಗೂ ಕೂಡ ಇದೆಯಂತೆ. ಹೆಂಗಪ್ಪ ಇದು ಅಂತ ತಲೆನೋವಿನ ಕೇಸ್ ಆಗ್ತಾ ಇದೆ ಈ 2 ಕೋಟಿ ದರೋಡೆ ಪ್ರಕರಣ. ನೋಡಿ, ಬೆಂಗಳೂರಿನಲ್ಲೇ 2 ಕೋಟಿ ಹಣ ಹೊಡಿತಾರೆ ಅಂತ ಅಂದಾಗ ಆಶ್ಚರ್ಯ ಆಗತ್ತೆ. ನೀವು ಏನೋ ಒಂದು 10,000, 20,000, 50,000, 1 ಲಕ್ಷ, 10 ಲಕ್ಷ, ಇದು 2 ಕೋಟಿ ಅಂತ ಅಂದಾಗ ನೀಟಾಗಿ ಹೊಂಚಾಕಿದ್ದಾರೆ, ಫಾಲೋ ಮಾಡಿದ್ದಾರೆ, ಮಾಹಿತಿ ಮೊದಲೇ ಪಡ್ಕೊಂಡಿದ್ದಾರೆ. ಇದು ಕೂಡ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ 2 ಕೋಟಿ ಹೆಂಗೆ ಬಂತು, ಎಲ್ಲಿಂದ ಬಂತು, ಯಾರು ಕೊಟ್ಟರು, ಎಲ್ಲಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರು, ಯಾವ ಥರದ ಇನ್ವೆಸ್ಟು, ಎಲ್ಲನೂ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಬೇಕಾಗತ್ತೆ. ಅಕಸ್ಮಾತ್ ಈ ಪ್ರಕರಣದಲ್ಲಿ 2 ಕೋಟಿ ಮೂಲ ಗೊತ್ತಾಗಲಿಲ್ಲ ಅಂತಂದರೆ 2 ಕೋಟಿ ದುಡ್ಡು ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ, ಅವ್ರಿಗೂ ಇದು ಸಮಸ್ಯೆ ಆಗುತ್ತೆ. ಜೊತೆಗೆ ಕದಿಯಕ್ಕೆ ಅಂತ ಬಂದಿದಂಥ ಆರೋಪಿಗಳು, ಇವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಇದು ಮೊದಲ ದಿನವೇ ಸ್ವಲ್ಪ ಸಿನಿಮೆಯ ರೀತಿ ಅನಿಸ್ತಿತ್ತು, ಸ್ಕ್ರಿಪ್ಟೆಡ್ ಅಂತ ಅನಿಸ್ತಾ ಇತ್ತು. ಈಗ ಪೊಲೀಸರಿಗೆ ಒಂದಷ್ಟು ಗೊಂದಲ, ಅನುಮಾನ ಎಲ್ಲವೂ ಕೂಡ ಇದೆ. ತನಿಖೆ ಯಾವ್ಯಾವ ಆಂಗಲ್ ಅಲ್ಲಿ ನಡೀತಾ ಇದೆ, ಈಗಾಗಿರುವಂಥ ತನಿಖೆಯ ಪ್ರಕಾರವಾಗಿ ಏನ್ ಮೇನ್ ಲೀಡ್ ಅಂತ ಸಿಗ್ತಾ ಇದೆ ಅಂತ ಸಂತೋಷ್? ನೀತಿ, ಈಗಾಗಲೇ ಏನು ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಜನರನ್ನು ಬಂಧನ ಮಾಡಿರುವಂಥದ್ದು. ಹರ್ಷ ಸೇರಿದಂತೆ ಆತನ ಜೊತೆ ಇನ್ನೂ 3 ಜನರ ಬಂಧನ ಮಾಡಿರುವ ವಿದ್ಯಾರಣ್ಯಪುರ ಪೊಲೀಸರು ಈಗಾಗಲೇ ಪ್ರಕರಣದ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಪ್ರಕರಣದಲ್ಲಿ ಪ್ರಮುಖವಾಗಿ 2 ಕೋಟಿ ಹಣದ ಏನು ಇವರು ಎಕ್ಸ್ಚೇಂಜನ್ನು ಮಾಡ್ಕೊಳ್ಳಿಕ್ಕೆ ಬಂದಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿತ್ತು. ಹಣದ ಮೂಲ ಯಾವುದು, ಹಣ ಎಲ್ಲಿಂದ ಬಂತು ಅನ್ನೋದು ಈಗ ಅತ್ಯಂತ ಪ್ರಮುಖವಾಗಿರುವಂಥ ವಿಚಾರ. ಆ ವಿಚಾರವನ್ನು ಏನು ಹಣವನ್ನು ತಂದಿದ್ದಂಥ ಹರ್ಷ ಏನಿದ್ದಾನೆ ಆತನನ್ನು ವಶಕ್ಕೆ ಪಡೆದು ಸುದೀರ್ಘವಾಗಿ ಆತನ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಆದರೆ ಆತ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿಯನ್ನು ಪೊಲೀಸರಿಗೆ ಕೊಡ್ತಾ ಇಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ. ಇನ್ನು 2 ಕೋಟಿ ಹಣ ಏನಿತ್ತು, ಈ ಹಣವನ್ನು ಇಟ್ಕೊಂಡು ಮನಿ ಲಾಂಡ್ರಿಂಗನ್ನು ಮಾಡ್ತಾ ಇದ್ರು ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಹಣವನ್ನು ಇಟ್ಕೊಂಡು ಡಬ್ಲಿಂಗನ್ನು ಮಾಡುವಂಥದ್ದು, ಅಂದರೆ ಒಂದಿಷ್ಟು ಹಣವನ್ನು ಕೊಟ್ಟರೆ ಅದಕ್ಕೆ 1 ಡಬಲ್ ನಾವು ಏನು ಕಮಿಷನ್ ಕೊಡ್ತೀವಿ, ಇಲ್ಲ ಬಡ್ಡಿಯನ್ನು ಕೊಡ್ತೀವಿ ಅಂತೇಳಿ ಅವ್ರನ್ನ ಮೊದಲು ನಂಬಿಸುವಂಥದ್ದು, ನಂಬಿಸಿ ಅವರಿಗೆ ವಂಚನೆ ಮಾಡುವಂಥ ಕೆಲಸಗಳು ಆಗ್ತದೆ. ಹೀಗಾಗಿ ಈ ಕಾರಣಕ್ಕಾಗಿ ಏನು ಈ 2 ಕೋಟಿ ಹಣವನ್ನು ಆತ ತೆಗೆದುಕೊಂಡ್ಬಂದು ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಕ್ಸ್ಚೇಂಜನ್ನು ಮಾಡಲಿಕ್ಕೆ ಬಂದಿದ್ದರು. ಆವಾಗ ಒಂದು ದರೋಡೆ ಗ್ಯಾಂಗಲ್ಲಿಗೆ ಎಂಟ್ರಿಯನ್ನು ಕೊಟ್ಟು ಆ ಹಣವನ್ನು ರಾಬರಿ ಮಾಡಿಕೊಂಡು, ದರೋಡೆಯನ್ನು ಮಾಡಿಕೊಂಡು ಹಣವನ್ನು ಎತ್ಕೊಂಡು ಹೋಗಿತ್ತು. ಈ ಬಗ್ಗೆ ಪ್ರಕರಣ ದಾಖಲಾದ ಬೆನ್ನಲ್ಲೇ 2 ವಿಶೇಷ ತಂಡ ರಚನೆ ಆಗಿದೆ. ತಂಡ ರಚನೆ ಮಾಡಿ 4 ಜನರ ಬಂಧನ ಆಗಿರುವಂಥದ್ದು ಮತ್ತು ಅವರ ವಿಚಾರಣೆ ನಡೀತಿದೆ. ಆದರೆ ಹಣದ ಮೂಲ ಇನ್ನೂ ಕೂಡ ಗೊತ್ತಾಗಲಿ. ಹಣ ಎಲ್ಲಿಂದ ಬಂತು, ಯಾರಿಗೆ ಬಂತು, ರಾಜಕಾರಣಿಗಳಿಗೆ ಸೇರಿದ್ದ, ಇಲ್ಲ
ಎಲ್ಲ ಉದ್ಯಮಗಳಿಗೆ ಸೇರಿದೆ. ಇಲ್ಲಿ ಇದು ಪಕ್ಕಾ ಪ್ರೀ ಪ್ಲಾನನ್ನು ಮಾಡಿಕೊಂಡು ವಂಚನೆಯನ್ನು ಮಾಡಲಿಕ್ಕೆ ಈ ಒಂದು ಸ್ಕೆಚ್ಚನ್ನು ಹಾಕಲಾಗಿತ್ತು. ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರಿಸಿದರೆ ಪೊಲೀಸರ ತನಿಖಾ ನಂತರ